ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಭಕ್ತೇವ ಆತ್ಮಾನಂ ಮತ್ಪರಾಯಣಃ. ಹಾಗಾಗಿ ಮನಸ್ಸಿನಲ್ಲಿ ನನ್ನನ್ನೇ ತುಂಬಿಕೋ, ನನ್ನನ್ನೇ ಯಾವಾಗಲೂ ಕೂಡ ಧ್ಯಾನಿಸತಕ್ಕವನಾಗು, ನನ್ನನ್ನೇ ಧ್ಯಾನ ಮಾಡು, ನನ್ನನ್ನೇ ನಮಿಸು, ನನ್ನನ್ನೇ ಪೂಜಿಸು. ಇದರಿಂದ ನನ್ನನ್ನು ನೀನು ಸೇರೋದರಲ್ಲಿ ಸಂದೇಹವೇ ಇಲ್ಲ. ಯಾವ ಪಾಪವು, ಯಾವ ತೊಂದರೆಯೂ ನಿನ್ನನ್ನು ಕಾಡಲಿಕ್ಕೆ ಸಾಧ್ಯವಿಲ್ಲ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತವು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಭಾನುವಾರ, ಪಂಚಮಿ ತಿಥಿ, 19ನೇ ತಾರೀಕು. ಇಂದು ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ಇಂದು ಗುರು ಪುಷ್ಯರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಪುಷ್ಯರಾಶಿಯಲ್ಲಿ ಗುರು ಇರುವವರೆಗೂ ಅದು ಗುರುಪುಷ್ಯ. ಗುರುಪುಷ್ಯದಲ್ಲಿ ಎಲ್ಲರೂ ಕೂಡ ಹೋಗಿ ಚಿನ್ನವನ್ನು ಖರೀದಿ ಮಾಡ್ತಾರೆ. ಚಿನ್ನ ಖರೀದಿ ಮಾಡೋದಕ್ಕಿಂತ ನಾವು ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ, ಆರಾಧನೆ ಇದನ್ನು ಮಾಡೋದರಿಂದ ಗುರುವಿನ ಬಹಳ ವಿಶಿಷ್ಟವಾದಂತಹ ಅನುಗ್ರಹ ನಮಗೆ ಆಗುವುದು ಸಾಧ್ಯ. ಮಧ್ವಾಚಾರ್ಯರನ್ನು ಕೂಡ ಕುರಿತು ಧ್ಯಾನಗಳನ್ನು ಮಾಡಬಹುದು. ಅವರು ರಚನೆ ಮಾಡಿದಂತಹ ಕೃಷ್ಣನ ಗೀತೆಗಳನ್ನು ಹಾಡ್ಕೋಬಹುದು ಗುರು ಪುಷ್ಯರಾಶಿಯಲ್ಲಿ ಇರುವವರೆಗೂ. ಇಂದು ಮಖ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು. ಪ್ರೇಮ, ಪ್ರೀತಿ, ದಾಂಪತ್ಯ, ಬಾಂಧವ್ಯ ಇವುಗಳಲ್ಲಿ. ಆದರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಚಾಕಚಕ್ಯತೆಯಿಂದ ಇಂದು ಎಲ್ಲವನ್ನು ಗೆಲ್ಲಬಹುದು. ವೃಷಭ ರಾಶಿಯವರಿಗೆ ಮನೆಯ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ಆಸ್ತಿಪಾಸ್ತಿ ವಿಚಾರಗಳು ಹಾಗೂ ಕೋರ್ಟು ವ್ಯವಹಾರ, ಡಾಕ್ಯುಮೆಂಟೇಷನ್ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಮುಂದುವರಿಸಬೇಕಾಗುತ್ತೆ. ತಾಯಿಯ ಆರೋಗ್ಯ ಕೂಡ ಮುಖ್ಯ. ಯಾರ್ಯಾರು ತೋಟಗಾರಿಕೆ, ಹೈನುಗಾರಿಕೆಗಳನ್ನು ಮಾಡಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕಾರ್ಯದಲ್ಲಿ ಪ್ರಗತಿ. ಮಿಥುನ ರಾಶಿಯವರಿಗೆ ಯಾರ್ಯಾರು ಮಾಧ್ಯಮಗಳಲ್ಲಿದ್ದೀರಿ, ಸೇಲ್ಸ್, ಮಾರ್ಕೆಟಿಂಗ್, ಕೋಡಿಂಗ್ ಇತ್ಯಾದಿಗಳನ್ನು, ರಿಸರ್ಚ್ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೀರಿ ನಿಮಗೆಲ್ಲರಿಗೂ, ಮತ್ತು ಯಾರು ಮಾತುಕತೆಗಳಿಂದ ಜೀವನವನ್ನು ಮಾಡ್ತೀರಿ, ಮಾತಿನ ಉದ್ಯಮ ಅಂದರೆ ಬರೆಯೋದಿರ್ಬೋದು, ಸ್ಟ್ಯಾಂಡಪ್ ಕಾಮಿಡಿಯನ್ಸ್, ಓರೇಟರ್ಸು, ಸ್ಪೀಚ್ ಮಾಡುವಂಥವರು, ಪಾಲಿಟಿಷಿಯನ್ಸ್ ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಗೋಚಾರ. ಕರ್ಕ ರಾಶಿಯವರಿಗೆ ನಿಮ್ಮ ಸಂಸಾರ ಇವತ್ತು ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ಪ್ರೀತಿ ಪಾತ್ರದಿಂದ ಇಂದು ನೆಮ್ಮದಿಯನ್ನು ನೀವು ಕಾಣ್ತೀರಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿರೋದರಿಂದ ಮನಸ್ಸಿಗೆ ಸ್ವಲ್ಪ ತೊಂದರೆಗಳಿಂದ ಸ್ವಲ್ಪ ಮುಕ್ತಿ ಸಾಧ್ಯ. ಆದರೂ ಕೂಡ ಸ್ವಲ್ಪ ರವಿಯ ಗೋಚಾರದಿಂದ ಮನಸ್ಸಿಗೆ ಕ್ಲೇಶ, ದೊಡ್ಡ ಸಮಸ್ಯೆಗಳು ಇನ್ನೂ ಪರಿಹಾರವಾಗಿರೋದಿಲ್ಲ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇನ್ನೂ ಮುಂದುವರಿತಾ ಇದೆ. ಪ್ರೀತಿ ಪಾತ್ರರಿಂದ ನೆಮ್ಮದಿ ಇಲ್ಲ, ತೊಂದರೆ ಮನಸ್ಸಿಗೆ ಹಾಗೂ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು ಉಂಟಾಗುವುದು ಸಾಧ್ಯ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಲ್ಲಿ ನೆಮ್ಮದಿ ಹಾಗೂ ಎಲ್ಲರೂ ಕೂಡ ನಿಮ್ಮನ್ನು ಪ್ರಶಂಸೆ ಮಾಡ್ತಾ ಇದ್ದಂತೆ ಭಾಸವಾಗುತ್ತೆ. ಆದರೂ ಕೂಡ ಪ್ರೇಮ ಪ್ರೀತಿ ಪ್ರಕರಣಗಳಿಗೆ ಇದು ಅಷ್ಟೊಂದು ಸುಖಕರವಾದಂತಹ ಗೋಚಾರ ಆಗಿರುವುದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು, ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿ ಇಂದು. ಧನು ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಾಧ್ಯ. ಆದರೂ ಕೂಡ ಸಂಪೂರ್ಣವಾಗಿ ಎಲ್ಲ ತೊಂದರೆಗಳು ಬಗೆಹರಿದಿಲ್ಲ. ರವಿ ಇನ್ನೂ ಅಷ್ಟಮದಲ್ಲಿಯೇ ಇದ್ದಾನೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿನ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಪ್ರೀತಿ ಪಾತ್ರರಿಂದ ಯಾವುದೇ ರೀತಿಯ ಸಹಕಾರವನ್ನು ನೀವು ಇವತ್ತು ನಿರೀಕ್ಷಿಸಲು ಸಾಧ್ಯವಿಲ್ಲ. ಮುಖ್ಯ ನಿರ್ಧಾರಗಳು ಕಾರ್ಯಕ್ಷೇತ್ರದಲ್ಲಿ ಬೇಡ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ ಹಾಗೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು. ಮೀನರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಶತ್ರು ನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ.